ಶ್ರೀ ಚೆನ್ನ ಋಷಭೇಂದ್ರ ಮಹಾಸ್ವಾಮಿಗಳ 13ನೇ ಜಾತ್ರಾ ಮಹೋತ್ಸವ ಅಮೃತ ಹಸ್ತದಿಂದ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ತಂದ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬಾಲಯೋಗಿ ಮಾಣಿಕ್ಯ ಋಷಭೇಂದ್ರ ಮಹಾಸ್ವಾಮಿಗಳ ನೇತೃತ್ವ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸುಕ್ಷೇತ್ರ ಬೆಲವಂತರ ಗ್ರಾಮದಲ್ಲಿ ಸದ್ಗುರು ಶ್ರೀ ಚೆನ್ನ ಋಷಭೇಂದ್ರ ಮಹಾಸ್ವಾಮಿಗಳ 13ನೇ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ದಿನಾಂಕ 10/5/2026 ರವಿವಾರ ಮುಂಜಾನೆ ಓಂ ನಮಃ ಶಿವಾಯ ಜಪನಾಮ ಯಜ್ಞದೊಂದಿಗೆ ಶ್ರೀಗಳ ಮೂರ್ತಿಗೆ ರುದ್ರಾಭಿಷೇಕ ಜರುಗಿದೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ತದನಂತರ ಮಹಾಮಂಗಳೋತ್ಸವ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿದೆ. ಈ ಧಾರ್ಮಿಕ ಕಾರ್ಯಕ್ರಮ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಸದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಎಂಎ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ ಇವರ ಅಮೃತ ಹಸ್ತದಿಂದ ಹಾಗೂ ಪರಮ ಪೂಜ್ಯ ಶ್ರೀ ಬಾಲಯೋಗಿ ಮಾಣಿಕ್ಯ ಋಷಭೇಂದ್ರ ಮಹಾಸ್ವಾಮಿಗಳು ಬಾವಿಹಾಳ ದೇವರಕೊಂಡ ಬೆಲವಂತರ ಇವರ ದಿವ್ಯ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ರೇವಣಸಿದ್ದಯ್ಯ ಮಹಾಸ್ವಾಮಿಗಳು ಬೆಲವಂತರ ಪರಮ ಪೂಜ್ಯ ಶ್ರೀ ಕಾಯಕಯೋಗಿ ಬಸವಶಾಸ್ತ್ರಿಗಳು ತಾವರಗೇರಿ ಕರಡು ರತ್ನ ಪ್ರಶಸ್ತಿ ವಿಜೇತರು ಪರಮ ಪೂಜ್ಯ ಶ್ರೀ ರವಿಶಾಸ್ತ್ರಿಗಳು ಕಿವಡೆ ಬೈಲಾ ಡಾಕ್ಟರ್ ಎಸ್ ಪಾಟೀಲ್ ವಿಶ್ವ ದರ್ಶನ ದಿನಪತ್ರಿಕೆ ಸಂಪಾದಕರು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಧಾರವಾಡ ಜಿಲ್ಲಾಧ್ಯಕ್ಷರು ಆದ ಸಂಗನಗೌಡ ಹೂವನವರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದ ಶಿವಕುಮಾರ್ ಎಸ್ ಪಾಟೀಲ್, ಕಲಘಟಗಿ ತಾಲೂಕು ಅಧ್ಯಕ್ಷರು ಆದ ಸಾತಪ್ಪ ಕುಂಕುರ, ಪ್ರಧಾನ ಕಾರ್ಯದರ್ಶಿ ಪ್ರಭು ರಂಗಾಪುರ್ ಸೇರಿ ಅನೇಕ ಗಣ್ಯರು ಭಾಗವಹಿಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನ ಮಂಜುನಾಥ್ ಬಸನಕೊಪ್ಪ ನೆರವೇರಿಸಿದ್ರು. ಕರಾಳ ಸತ್ಯ ಕನ್ನಡ ದಿನಪತ್ರಿಕೆಯ ಉತ್ತರ ಕರ್ನಾಟಕ ವರದಿಗಾರ ಆದ ಆನಂದ ಬೆಳಗಲ್ ಉಪಸ್ಥಿತರಿದ್ದರು. ಬೆಲವಂತರ ದೇವರಕೊಂಡ ತಾವರಗೇರಿ ಯಲವದಾಳ ಅರಳಿ ಹೊಂಡ ಮುಕಲ್ಲ 2 ಸೋಮನಕೊಪ್ಪ ಹನುಮಾಪುರ ತಂಪೂರ ಶಿವನಾಪುರ ಹುಣಸಿಕಟ್ಟಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಸದ್ಭಕ್ತರು ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಸದ್ಗುರುನಾಥನ ನಾವು ಯಾವಾಗ ಏನ್ ಮಾಡೋ ಉಪಕಾರ ಅವನ ಉಪಕಾರ ಬಹಳ ದೊಡ್ಡದ. ಅದಕ್ಕೆ ನಿಜಕ್ಕೆ ಹೇಳ್ತಾರೆ, ಗುರುವಿಗಿಂತ ಅಧಿಕ ಸುಖವಂಟೆ ಅಂತ ಹೇಳ್ತಾರ ಅವರು. ಭೂಮಿ ತಲೆ ಮೇಲೆ ಗುರುವಿನ ಬಿಟ್ಟರೆ ಶ್ರೇಷ್ಠವಾಗಿರ್ತಕ್ಕಂಥ ದೊಡ್ಡ ವಸ್ತು ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳ್ತಾರ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರೆ ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ದೇವತೆಗಳ 33 ಕೋಟಿ ಅದಾರ ಅಂದ್ರೂ ಸಹಿತ ಗುರುವಿಗೆ ಸಮ ಅಲ್ಲ ಅಂತ ಹೇಳ್ತಾರ ಅವರು. ಯಾಕೆ? ಸೂರ್ಯ ಅಂದ್ರ ಬೆಳಕು ಕೊಡಬಹುದು, ಕರೆ ನೀನ್ ಒಳಗಿರ್ತಕ್ಕಂಥ ಅಜ್ಞಾನ ಕಳೆಯಕ ಅವಾಗ ಅಧಿಕಾರ ಇಲ್ಲ. ಸೂರ್ಯ ಬೆಳಕು ಕೊಡಬಹುದು, ಕಿರಣಗಳನ್ನು ಹಾಗೆ ಭೂಮಿ ತೆಲಿನಲ್ಲಿ ಬಿಡ್ತಾನ ಕರೆ, ಪರಂತು ನಮ್ಮೊಳಗಿರ್ತಕ್ಕಂಥ ಅಜ್ಞಾನ ಕಳೆಯುವಂತ ಸಾಮರ್ಥ್ಯ ಅವನ ಒಳಗಿಲ್ಲ. ದೇವತೆಗಳಾದರೂ ಸಹಿತ ಏನ್ ಮಾಡ್ತಾರೆ, ನಮ್ಗೆ ಆಶೀರ್ವಾದ ಕೊಡ್ತಾರ ಅಷ್ಟೇ. ಆದ್ರೆ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನ ಕಳೆಯ ಯಾರಪ್ಪ ಅಂತ ಕೇಳಿದ್ರೆ ಸ್ತೋತ್ರೇಯ ಬ್ರಹ್ಮನಿಷ್ಠ ಸದ್ಗುರುದೇವ ಋಷಭೇಂದ್ರ ಮಹಾಸ್ವಾಮಿಗಳು. ಹೌದಾ? ಇಂಥ ಕಾಯಕ ಜೀವಿಗಳು, ಶರಣ ಜೀವಿಗಳು, ಸಿದ್ಧಾರೂಢ ಸ್ವರೂಪಿಗಳು ಈ ನೆಲದಲ್ಲಿ ಹೋಗಿದಾರಪ್ಪ, ನಮ್ಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅಂತ ಪೀಠ ಇಲ್ಲಿದೆಪ್ಪ ಅಂತಂದ್ರೆ ನಾವೇ ತಿಳ್ಕೋಬೇಕು. ಸಾಕ್ಷಾತ್ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಬೆಲವಂತರ ಗ್ರಾಮದಲ್ಲಿದೆ. ಆ ರೂಪದಲ್ಲಿ ಬಾಲುವಿಕೆ ಅಪ್ಪಾಜಿ ಅವರನ್ನು ನಾವು ತಿಳ್ಕೋಬೇಕು. ಅಂದಾಗ ನಮಗ ನಿಜವಾದ ಮುಕ್ತಿ ಸಿಗ್ತದೆ. ಆಶೀರ್ವಾದ ಮಾಡಕ ನಿಮಗೆಲ್ಲ ಒಳ್ಳೆಯ ಬೋಧನೆ, ಮನುಷ್ಯನ ಜೀವನದಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿ ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳಿಕ್ಕೆ ಬಂದಿದ್ದಾರೆ ಮಹಾತ್ಮರು. ಇವತ್ತಿನ ದಿವಸ ಸದ್ಗುರು ಚೆನ್ನ ಋಷಭೇಂದ್ರ ಮಹಾಸ್ವಾಮಿಗಳ 13ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದ ಒಂದು ಹೇಳಿಕೆ ಏನ್ ಬಯಸ್ತದ ಅಂತಂದ್ರೆ, ಮೊದಲಿಗೆ ಯಾವುದೇ ಒಂದು ಜಾತ್ರಾ ಮಹೋತ್ಸವ ನಡೀತದ ಅಂತಂದ್ರೆ ಅಲ್ಲಿ ಶರಣರು, ಸಾಧು ಸಂತರು ಅವರ ಹಿತವಚನಗಳನ್ನ ಕೇಳಲಿಕ್ಕೆ ಮೊದಲು ನಾವು ಆದ್ಯತೆಯನ್ನು ನೀಡಬೇಕಾಗ್ತದ. ಇವತ್ತಿನ ದಿವಸ ಊರಿನಲ್ಲಿ ನೋಡಬಹುದು, ಜಾತ್ರೆಯನ್ನ ಮಾಡುದು ಯಾಕೆ ಮಾಡ್ತಾರೋ ಅನ್ನೋಂಥದನ್ನ ನಾವು ತಲೆಯೊಳಗೆ ಇಟ್ಕೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿ ಸಿಗ್ತದ. ಯಾಕಂತ ನೋಡಕ್ ಹೊಂಟೀವಿ ಅನ್ನುವಂಥದ್ದು ಬಹಳ ಒಂದು ಅರ್ಥಗರ್ಭಿತವಂತ ಒಂದು ಮಾತನ್ನು ಕೇಳಬೇಕಾಕತಿ. ಯಾಕಪ್ಪ ಅಂತಂದ್ರೆ ಇವತ್ತ ಶರಣರು, ಸಾಧು ಸಂತರು ನಡ್ತಕ್ಕಂಥ ದಾರಿ, ಅವರ ಜೀವನ ಚರಿತ್ರೆ, ಅವ್ರು ನಡೆದು ಬಂದಂತ ಹಾದಿ, ಅವ್ರು ಮಾಡ್ತಕ್ಕಂಥ ಈಗ ನೋಡ್ರಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಜಗತ್ತಿಗೆ ಪ್ರಸ್ತಾಪವನ್ನು ನೀಡಿದರು. ಅಂತ ಮಂತ್ರಗಳನ್ನ ನಾವು ಪ್ರತಿನಿತ್ಯ ಮಕ್ಕಳಿಗೆ ನಾವು ಇವತ್ತ
ಎಲ್ಲೋ ಒಂದು ಕಡೆ ಕುಂತು ಏನೋ ಹೇಳ್ಕೊಡ್ತಿರ್ತಾರೆ. ಮನೆಯಲ್ಲಿ ಅವರಿಗೆ ಸರಿಯಾದಂತ ಸಂಸ್ಕಾರವನ್ನ ಕೊಟ್ಟ, ಸರಿಯಾದಂತ ಬಟ್ಟೆಯನ್ನ ಕೊಟ್ಟ. ಈಗ ನೋಡಿ ಈಗಿನ ಕಾಲದ ಮಕ್ಕಳು ಹರಕ್ಕ ಜೀನ್ಸ್ ಪ್ಯಾಂಟ್ ಹಾಕೊಳ್ಳುವಂತ ಪದ್ಧತಿಯನ್ನ ಅಳವಡಿಸ್ಕೊಂಡು ಬಿಟ್ಟ. ಅವು ಹೊಸವನ ಅಂತಾರೆ ಈಗಿನ ಕಾಲದ. ಅವು ಹಳೆ ಅರಿವಿ ಕತೆ ಇದ್ದಿದ್ದನ ಹೊಸವಂತರು. ಎಲ್ಲೇ ಒಂದ್ ಕಡೆ ಕೂದಲ ಕಟ್ ಮಾಡ್ಕೋತಾರ, ಎಲ್ಲೇ ಒಂದ್ ಕಡೆ ಹೂಬು ಕಟ್ ಮಾಡ್ಕೋತಾರ. ಇಂಥವೆಲ್ಲ ಪದ್ಧತಿಗಳನ್ನ ನಮ್ಮ ದೇಶದ ಸಂಸ್ಕೃತಿ ಎಲ್ಲೇ ಒಂದ್ ಕಡೆ ನಶಿಸಿ ಹೋಗುವಂತ ಕಾಲದೊಳಗ ಇಂಥವೆಲ್ಲ ಆಗ್ಬಾರ್ದು. ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಮತ್ತ ಪೂಜ್ಯರ ಒಂದು ಹಿತವಚನಗಳನ್ನ ಕೇಳಿ ಮಕ್ಕಳಿಗೆ ಯಾವ ರೀತಿ ನಾವು ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಾವು ಅಂತ ದೃಷ್ಟಿ ಒಳಗ ನಾವು ಪೂಜ್ಯರನ್ನ ನೆನೆಸಿ ಇಂಥವು ಹಿತವಚನಗಳನ್ನ ಕೇಳಿ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತೇಳಿ ನಾನು ಈ ಮೂಲಕ ತಿಳಿಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಎಲ್ಲರ ಪಾದಕ್ಕೆ